ಮತ್ತು ಇನ್ನೊಬ್ಬ ಜೈಲಿನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ, ಅವನು ಯಾರೋ ಅವನು ಭಯೋತ್ಪಾದಕ, ಅವನು ಏನೋ ಅವನ ಹೆಸರು, ಭಯೋತ್ಪಾದಕನ ಹೆಸರು ಜೈಲಿನಲ್ಲಿ ಇದಾನಲ್ಲ, ಇಲ್ಲಿ ಪರಪ್ಪನಾಗ್ರಹಾರದಲ್ಲಿ, ಎಂಥದೋ ಅವನ ಹೆಸರು ಗೊತ್ತಿಲ್ಲ. ಅವನು ಯಾವ ಶಾಂತಿದೂತ ಅಂತ ಅವನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ? ಅಂದ್ರೆ ದೇಶದ ಉದ್ದಗಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಕೊಟ್ಟಿದ್ದೀರಾ ನೀವು? ಹಮೀದ್ ಶಕೀಲ್ ಎಂಥದೋ ನಮ್ಮ ದೇಶದ ಹೆಸರುಗಳೆಲ್ಲ ಹಂಗಾಗವ, ಅರ್ಥವಾಗಲ್ಲ ನಮಗೆ. ಇವುಗಳಿಗೆಲ್ಲ ಮೊಬೈಲ್ನ ನಿಮ್ಮ ಜೈಲೊಳಗೆ ಪರಪ್ಪನಾಗ್ರಹಾರದಲ್ಲಿ ಕೊಟ್ಟಿದ್ರಲ್ಲ, ಏನು ಯಾರ ಹತ್ರ ಮಾತಾಡಕ್ ಕೊಟ್ಟಿದ್ರಿ? ಶಾಂತಿದೂತರ ಹತ್ರ ಮಾತಾಡಕ್ ಕೊಟ್ಟಿದ್ರಾ? ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಡೈರೆಕ್ಷನ್ ಕೊಡ್ಲಿ ಅಂತ ಮೊಬೈಲ್ ಕೊಟ್ಟಿದ್ರಾ? ಏನಕ್ಕೆ ಕೊಟ್ಟಿದ್ರಿ ನೀವು ಮೊಬೈಲ್ನ? ಇನ್ಕಾಂಪಿಟೆಂಟ್ ಅಂತ ಹೇಳೋದು ಮಿಸ್ಟರ್ ಪ್ರಿಯಾಂಕರ್ಗೆ, ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟು ಅಯೋಗ್ಯರಿದಾರಲ್ಲ ಅವ್ರನ್ನ ಇನ್ಕಾಂಪಿಟೆಂಟ್ ಅಂತ ಹೇಳೋದು. ಅವ್ರನ್ನ ಲೀಡ್ ಮಾಡ್ತಿರುವಂತ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪಿಟೆಂಟ್ ಅಂತ ಹೇಳೋದು. ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪಿಟೆಂಟ್ ಅಲ್ಲ. ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಟೆಂಟ್ ಅಲ್ಲ. ಬಿರಿಯಾನಿ ಕೊಡೋದಿದೆಯಲ್ಲ, ಯಾಸೀನ್ ಮಲ್ಲಿಕ್ ಜಿ ಅನ್ನೋದಿದೆಯಲ್ಲ, PMO ಆಫೀಸಿಗೆ ಕರೆದು ಹೈ ಟೀ ಕೊಟ್ಟು ಆಲಂಗಿಸ್ಕೊಳ್ಳೋದಿದೆಯಲ್ಲ, ಅದು ಇನ್ಕಾಂಪಿಟೆಂಟ್. ಒಂದು ವಿಶ್ವಾಸ ದೇಶದ ಜನನೂ ಇಟ್ಕೊಂಡಿದ್ದಾರೆ. ಮೋದಿಜಿ ಇರ್ಬೋದು, ಅಮಿತ್ ಶಾ ಜಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಭಯೋತ್ಪಾದಕರ ಜೊತೆಯಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಲ್ಲ. ಅವ್ರನ್ನ ಬೇರ್ ಸಹಿತ ಕಿತ್ತಾಕುವಂತ ಸರ್ವ ಪ್ರಯತ್ನನೂ ಮಾಡಿದೆ.